ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ಹಾಡು ನೆನಪಾಯಿತು. ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ, ಆದರೆ ಬುದ್ಧಿ ಒಂದಿಲ್ಲ, ಇದ್ರೂ ಪರವಾಗಿ ಹೊಂದಲ್ಲ. ಬುರುಡೆ ತರಲೆ ಮಾಡ್ತೈತೆ, ಅದರಲ್ಲಿ ಮೆದುಳಿಲ್ಲ, ಆದರೆ ಇದರಲ್ಲಿ ಮೆದುಳಿಲ್ಲ. ಕೆಲವರಿಗೆ ಬುರುಡೆ ಮಾತ್ರ ದೊಡ್ಡದಾಗಿರುತ್ತೆ, ತಲೆ ಕೂದಲು ಹಣ್ಣಾಗಿರುತ್ತೆ, ಆದರೆ ಏನು ಮಾಡೋದು, ಬುದ್ಧಿ ಮಾತ್ರ ಇರೋದಿಲ್ಲ. ಆ್ಯಂಡ್ ನಾನಿಲ್ಲಿ ಜಸ್ಟ್ ರವಿಚಂದ್ರನ್ ಅವರ ಹಾಡಿನ ಬಗ್ಗೆ ಹೇಳಿದೆ ಅಷ್ಟೇ. ಇದು ಯಾರಿಗೂ ಸಂಬಂಧಪಟ್ಟಿದ್ದು ಅಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಹಾಡು ಯಾರಿಗೂ ಸಂಬಂಧಿಸಿ ಹೇಳಿಲ್ಲ. ಅಕಸ್ಮಾತ್ ಯಾರಾದರೂ ನನಗೆ ಇದನ್ನು ಹೇಳಿದ್ದು ಅಂತ ಅಂದ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಅಂತೂ ಅಲ್ಲ. ಸೊ ಮೊದಲೇ ಇದಕ್ಕೊಂದು ಕ್ಲಾರಿಟಿ ಕೊಟ್ಕೊಂಡು ಹೇಳಿದೆ. ಯಾಕಂದರೆ ಹಿಂದೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಗ್ಯಾಂಗು ಛಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು. ಅವರೇನೋ ಗಾದೆ ಹೇಳಿದ್ರು ಅಂತ. ಪ್ರಿಯಾಂಕ ಖರ್ಗೆ ಅವರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲ ಪಾಪ. ಯಾಕಂದ್ರೆ ಎಲ್ಲ ಬಹಳ ಚಿಕ್ಕವರು, ಅವ್ರಿಗೆ ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವರು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ, ಅವ್ರ ಕಡೆ ಕೇಳಿಸಿ. ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ, ಅದಕ್ಕೆ ನೀವೇ ಕೇಳ್ತೀರಿ. ನಿಮ್ಮ ತಂದೆಯವರು ಕೇಳಿ, ಅವ್ರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು. ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ? ನೋಡಿ, ನರಿ ಕೂಗು ಗಿರಿಗೆ ಮುಟ್ಟಲ್ಲ. ನರಿನೇ ಗಿರಿನೇ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬೊಗಳ್ತವೆ. ನಾಯಿ ಬೊಗಳು ಬಿಡ್ತಲ್ಲ ಅಂತೇಳಿ ಆನೆ ಹೊತ್ತಾದರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ? ಸಾಧ್ಯ ಇಲ್ಲ. ನಿಮ್ಮ ಕೂಗು ಅಷ್ಟೇ. ನೀವು ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾಯಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಪ್ರಿಯಾಂಕ ಖರ್ಗೆ ಇದೇ ಗಾದೆ ಮಾತಿಗೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ನನ್ನ ನಾಯಿನ ಅಂತ ತುಂಬ ಮನಸ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಪಾಠ ಮಾಡೋ ಇವರು ಕಾನೂನಿನ ಮೂಲಕ ಹೋರಾಡೋದನ್ನು ಬಿಟ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಹೆದರಿಸೋಕೆ ಚೇಲಾಗಳನ್ನು ಕಳಿಸ್ತಾರೆ. ಮುತ್ತಿಗೆ ಹಾಕಿ ಹೆದರಿಸೋ ಕೆಲಸವೂ ಕೂಡ ಆಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರೇ ಹೇಳಬೇಕು, ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಈ ರೀತಿ ಹೆದರಿಸೋದಕ್ಕೆ ಬೆದರಿಸೋದಕ್ಕೆ ಅವಕಾಶ ಇದೆ ಅಂತ. ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಮಾತು ಹೇಗಿತ್ತು ಅಂದರೆ, ನನಗೆ ನಾಯಿ ಎಂದವರಿಗೆ ಭಾರತ ರತ್ನ ಕೊಡಬೇಕಾ ಅಂತ ಛಲವಾದಿ ಅವರ ವಿರುದ್ಧ ಹುಡುಕ್ತಾರೆ. ಏನಂದ್ರು ನನಗೆ ನಾಯಿ ಅಂತ ಹೇಳಿದ್ರು, ಕರೆಕ್ಟಾ? ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತ್ತಾಪುರಿಗೆ ಬಂದ್ರೆ ಅವರಿಗೆ ಪದ್ಮಭೂಷಣ್ ಕೊಡ್ಬೇಕಾ, ಭಾರತ ರತ್ನ ಕೊಡ್ಬೇಕಾ, ಅಥವಾ ಏನ್ ರಾಜ್ಯೋತ್ಸವ ರೆಕಮೆಂಡೇಶನ್ ನನ್ನಿಂದ ಬೇಕಾ ಅವರಿಗೆ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಭಾರತ ರತ್ನ ಕೊಡೋಕೆ ನಿಮಗೇನಾದ್ರೂ ಅಧಿಕಾರ ಇದೆಯಾ? ಕೊಡಬೇಕು ಅಂದ್ಕೊಂಡ್ರು ನಿಮ್ಮಿಂದ ಕೊಡೋಕೆ ಸಾಧ್ಯ ಇದೆಯಾ? ನಿಮ್ಮ ಸರ್ಕಾರ ಇರೋದು ಕೇವಲ ರಾಜ್ಯದಲ್ಲಷ್ಟೇ, ನೆನಪಿರಲಿ. ಅದು ಕೂಡ ಮುಂದೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ದಲಿತರಲ್ಲ, ಬಲಿತವರು. ನಿಮ್ಮ ಮೇಲೆ ನಾನು ಬಹಳ ಮಾತಾಡಬೇಕು ಅಂತ ನನಗೆ ಅನ್ಸೋದಿಲ್ಲ. ಆದ್ರೆ ನನಗಿರ್ತಕ್ಕಂಥ ಪಾಪ, ನಾಯಕರು ಇಷ್ಟು ಜನ ಕುಳಿತಿದ್ದೀರಿ. ಕಾಂಗ್ರೆಸ್ನಲ್ಲಿ ನನಗೆ ಬಹಳ ಅನ್ಯಾಯ ಆಯ್ತು, ಪಕ್ಷ ಬಿಡಬೇಕಾಯ್ತು, ಬಿಟ್ಟೆ. ಇವತ್ತು ನನ್ನನ್ನ MLC ಮಾಡಿ ಗೌರವ ಕೊಟ್ಟು ಇವತ್ತು ವಿರೋಧ ಪಕ್ಷದ ನಾಯಕನನ್ನಾಗಿ ತಾವು ಮಾಡಿರ್ತಕ್ಕಂಥದ್ದು. ನಾನೇನಾದ್ರೂ ನಿಮ್ಮ ಜೊತೆಯಲ್ಲಿ ಇದ್ದಿದ್ರೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಅನೇಕ ಗುಲಾಮರಲ್ಲಿ ನಾನು ಒಬ್ಬನಾಗ್ಬಿಡ್ತಿದ್ದೆ ಅಲ್ವಾ? ಆದ್ರೆ ಆ ಗುಲಾಮಗಿರಿಯಿಂದ ನನ್ನ ಬಿಡಿಸಿದವರು ಯಾರು? ಭಾರತೀಯ ಜನತಾ ಪಕ್ಷ. ಕಲ್ಲುಗಳು ತಂದಿದ್ರು, ಮೊಟ್ಟೆಗಳು ತಂದಿದ್ರು, ಇನ್ನೇನೇನು ಪಾಕೆಟ್ ಅಲ್ಲಿ ಇತ್ತೋ ನನಗ್ ಗೊತ್ತಿಲ್ಲ, ನಾನು ನೋಡಿಲ್ವಲ್ಲ. ಪ್ರಿಯಾಂಕ ಅವರೇ, ಇನ್ನೊಂದು ಮಾತು ಹೇಳಿದ್ರಿ, ಅವ್ರಿಗೇನು ಪದ್ಮಭೂಷಣ ಕೊಡ್ಬೇಕಾ? ನನಗೆ ಪ್ರಶಸ್ತಿ ಕೊಡೋ ಯೋಗ್ಯತೆ ಪ್ರಿಯಾಂಕಾ ನಿಮಗಿದೆಯಾ? ಕೊಡಕ್ಕಾಗತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆಸಿದ ಹುಲಿಗಳು ಅಂತೆ ನೀವು ನರಿಗಳು. ಕ್ಷಮೆ ಕೇಳೋದು ಇಲ್ಲ. ಯಾಕೆ ಗೊತ್ತಾ? ಪ್ರಧಾನಮಂತ್ರಿ ಮೋದಿ ಅವರು ಅದು ಆನೆನೆ. ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ, ಆನೆ ಏರಿ ಹೋದರೆ ಶ್ವಾನ ಬಗಳಿದರೇನು ಕಚ್ಚುವುದೇ. ಅವರು ಹೇಳಿದಾರಲ್ಲ, ಶ್ವಾನ ಅಂದ್ರೇನು? ಅದೇ ನಾಯಿನೇ. ನನ್ನ ರಾಜಕಾರಣ ಪ್ರವೇಶ ನೀವು ಹುಟ್ಟಿರೋದು ಒಂದೇ ವರ್ಷ ಅಥವಾ ಒಂದು ವರ್ಷ ಆದ್ಮೇಲೆ ಹುಟ್ಟಿದ್ದೀರಿ. ನೀವು 4 ಸಾರಿ ಬಿ ಫಾರಂ ಕಾಂಗ್ರೆಸ್ ಅಂತ ಹೇಳಿದ್ರೆ ನಾನು ಯಾಕೆ ತಗೊಳಕ್ಕಾಗಿಲ್ಲ?
ತಮ್ಮಪ್ಪ ದೊಡ್ಡ ನಾಯಕರು, ಅದಕ್ಕೆ ಕೊಟ್ರು. ಖರ್ಗೆ ಅಂತ ನಿಮ್ಮ ಹೆಸರಿನ ಪಕ್ಕದಲ್ಲಿ ಇಲ್ಲದೆ ಇದ್ರೆ ಮಂಡಲ್ ಪಂಚಾಯತ್ಗೆ ಇವತ್ತು ನೀವು ಗೆಲ್ಲೋದಿಲ್ಲ. ನೀವು ಇದುವರೆಗೆ ಹೇಳ್ತಿದ್ರಿ ನಾವು 3 ಸಾರಿ ಮಂತ್ರಿ. ಅಜಯ್ ಸಿಂಗ್ ಕೂಡ ನಿಮ್ಮಷ್ಟ ಗೆದ್ದವ್ರಲ್ರಿ. ಅವರಪ್ಪ ಇದ್ದಿದ್ರೆ ಬಿಡ್ತಿದ್ರ? ತುಳಿದು ಬಿಸಾಕೊಂಡ್ರಿ ಅಲ್ರಿ ಅವ್ರನ್ನ. ಮೈಸೂರಿನ ಹುಲಿ ಶ್ರೀನಿವಾಸ್ ಪ್ರಸಾದ್ ರಾತ್ರೋರಾತ್ರಿ ಅವರನ್ನ ಮಂತ್ರಿ ಆಗಿದ್ದವ್ರನ್ನ ಕೇಳಿವೆ, ದೊಡ್ಡ ಆಲದ ಮರವನ್ನ ಬೀಳಿಸಿ ಈ ತುಂಬೆ ಗಿಡವನ್ನ ತಂದು ನಿಲ್ಲಿಸಿದ್ದು ಅಲ್ಲಿ. ಇದೆಲ್ಲ ಕಾರಣ ಏನು? ತಂದೆಯವರ ಕೃಪೆ. ಈಗ ವಿಷಯ ಏನಂದ್ರೆ, ಇಷ್ಟೆಲ್ಲ ಮಾತಾಡೋ ಪ್ರಿಯಾಂಕ್ ಅವರೇ, ನಿಮ್ಗೆ ನೋವಾಯ್ತು ಅಂತ ಇಷ್ಟೆಲ್ಲ ಬೊಬ್ಬೆ ಹಾಕ್ತಿದ್ದೀರಲ್ಲ, ನೀವು ಹಾಗೂ ನಿಮ್ಮಪ್ಪ ಈ ದೇಶದ ಹೆಮ್ಮೆಯ ಪ್ರಧಾನಿಗೆ ಬಳಸಿದ್ದು ಅದೆಂಥ ಶಬ್ದ ಅನ್ನೋದು ನೆನಪಿದೆಯಾ? ಮೋದಿ ಒಬ್ಬ ಒಂದ್ ಕಡೆ, ಇಡೀ ಅಪೋಸಿಷನ್ ಒಂದ್ ಕಡೆ. ಈ ಮೋದಿನೇ ಸಾಕು ಎಲ್ಲರಿಗೆ. ಹೌದಪ್ಪ, ನೀವು ಒಬ್ಬನೇ ಸಾಕು ದೇಶಕ್ಕೆ ಮುಗಿಸಕ್ಕೆ, 10 ಮಂದಿ ಅದಕ್ಕೆ ಬೇಕು. ದೇಶಕ್ಕೆ ಮುಗಿಸಕ್ ನೀವು ಒಬ್ಬನೇ ಸಾಕಲ್ಲ. ಈಗ ನೀವು ಒಂದು ಲೀಟರ್ ಹಾಲಿನಲ್ಲಿ ಸ್ವಲ್ಪ ನೀವು ಗೊಬ್ಬರ ಸ್ವಲ್ಪ ಹಾಕಿದ್ರೆ ಅಥವಾ ಹಂಡಿ ಹಾಕಿದ್ರೆ ಸಾಕು, ಕೆಟ್ಟ ಹೋಗ್ತದೆ. ಅದಕ್ಕೇನು ದೊಡ್ಡದು ಇದು ಬೇಕಾಗಿಲ್ಲಲ್ಲ. ಹಂಗೆ ನೀವು ಒಬ್ಬನೇ ಸಾಕು ದೇಶ ಹಾಳು ಮಾಡಕ ನಿಮ್ಮ ಈ ತತ್ವದಿಂದ, ನಿಮ್ಮ ಐಡಿಯಾಲಜಿ ಏನಿದೆ, ನಿಮ್ಮ ವಿಚಾರಧಾರೆ ಏನಿದೆ, ಅದು ಬಹಳ ಕೆಟ್ಟಿರೋದ್ರಿಂದ ಅದು ದೇಶಕ್ಕೆ ಹಾಳು ಮಾಡ್ತಾ ಇದೆ. ಮತ್ ನೀವೇನಾದ್ರೂ ತಪ್ಪು ತಿಳ್ಕೊಂಡ್ರಿ, ಮೋದಿ ಅಂದ್ರೆ ಈ ವಿಷದ ಹಾವಿದ್ದಂಗೆ. ನೀವಂದ್ರೆ ಇದು ವಿಷಯ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷ ಅದಾನೋ ಎಲ್ಲೋ ಮೋದಿ ಕೊಟ್ಟಾನ, ಒಳ್ಳೆ ಮನುಷ್ಯನ ಪ್ರಧಾನ ಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡಬೇಕು ಈಗ ದೇಶಕ್ಕಾಗಿ. ಇದು ಇವರ ತಂದೆ ಕತೆ. ಆದ್ರೆ ಮಗನದ್ದು ಕೇಳಿ. ನೀವು ಏನ್ ಹೇಳಿದ್ರಿ ಬಂಜಾರ ಸಮಾಜದವರಿಗೆ? आप सब लोग डरिए मत, बंजारा का एक बेटा दिल्ली में बैठा है अंता. ऐसा नालायक बेटा तो कैसा होता भाई, घर कैसे चलेगा? ऐसा नालायक बेटा तो कैसा होता भाई, घर कैसे चलेगा? ऐसा नालायक बेटा तो कैसा होता भाई, घर कैसे चलेगा? ಒಬ್ರು ಹೇಳ್ತಾರೆ ಮೋದಿ ವಿಷದ ಹಾವು ಅಂತ, ಇನ್ನೊಬ್ರು ಹೇಳ್ತಾರೆ ನಾಲಾಯಕ್ ಅಂತ. ಪ್ರಿಯಾಂಕ್ ಖರ್ಗೆ ಅವರೇ, ಇಂತಹ ಪದಗಳನ್ನ ಉಪಯೋಗಿಸಿದ ನಿಮಗೆ ಯಾವ ಕಿತ್ತೋದ ಅವಾರ್ಡ್ ಕೊಡಬೇಕು ಅನ್ನೋದನ್ನ ಹೇಳ್ತೀರಾ? ಸಚಿವರಾಗಿ ಶಾಸಕರಾಗಿ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ದುಡಿಬೇಕಾದಂತಹ ಚುನಾವಣಾತ್ಮಕ ಪ್ರತಿನಿಧಿಯಾಗಿ ಏನು ಮಾಡ್ತಿದ್ದಾರಾ ಸ್ವಾಮಿ ನೀವು? ಸಿಕ್ಕವರ ಜೊತೆ ಗಲಾಟೆ ಮಾಡೋದು, ಮೋದಿಗೆ ಬೈಕೊಂಡು ಬೀದಿ ಬಸವನಂತೆ ಓಡಾಡ್ಕೊಂಡಿದ್ದೀರಲ್ಲ, ಇದು ಸರಿಯಾ? ಯಾವಾಗ ನೋಡಿದ್ರು ಎಲ್ಲದರಲ್ಲೂ ಮೂಗು ತೋರಿಸೋದನ್ನೇ ಕೆಲಸ ಮಾಡ್ಕೊಂಡಿದ್ದೀರ. ಈಗ ಹೇಳಿ, ಅವತ್ತು ನೀವು ಮೋದಿ ಅವರಿಗೆ ನಾಲಾಯಕ್ ಅಂದಿದ್ದು ಸರಿ ಅಂತಾದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಗಾದೆ ಮಾತು ಹೇಳಿದ್ರಲ್ಲಿ ತಪ್ಪೇನು? ನಿಮಗೆ ನೀವೇ ಅವ್ರ ನಾಯಿ ಅಂದ್ರು ಅಂತ ಯಾಕೆ ಅಂದ್ಕೊಳ್ತಿದ್ದೀರಾ? ಪ್ರಿಯಾಂಕ್ ಖರ್ಗೆ ಅವರೇ, ಕಲಬುರಗಿಗೆ ನೀವು ಕೇವಲ ಶಾಸಕರಷ್ಟೇ, ಅಲ್ಲಿಯ ರಾಜನಂತ ಆಡಬೇಡಿ. ಚಕ್ರವರ್ತಿ ಸುಲಿಬೆಲೆ ಅವರು ನಿಮ್ಮ ವಿರುದ್ಧ ಮಾತಾಡಿದ್ರು ಅಂತ ಅವರನ್ನ ಕಲಬುರಗಿಗೆ ಬಾರದಂತೆ ತಡಿತೀರಾ, ರಾತ್ರೋರಾತ್ರಿ ಪೊಲೀಸರನ್ನ ಕಳಿಸಿ ತಡಿಸ್ತೀರಾ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಚಿತ್ತಾಪುರದಲ್ಲಿ ಅಡ್ಡಗಟ್ಟಿಸಿ ಅವರ ಮೇಲೆ ಹಲ್ಲೆ ಮಾಡೋ ಹಾಗೆಯೂ ಮಾಡಿಸ್ತೀರ, ಕಾರಿಗೆ ಬಣ್ಣ ಎಸಿತಾರೆ. ಹಾಗಾದ್ರೆ ಎಲ್ಲೋಯ್ತು ಕಾನೂನು, ಎಲ್ಲೋಯ್ತು ಸಂವಿಧಾನ? ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ಸ್ವಲ್ಪ ಉತ್ತರ ಕೊಡ್ಬೋದೆ? ನೀವು ಮಾಡಿದ್ರೆ ಎಲ್ಲವೂ ಸರಿನೇ, ಆದರೆ ಬೇರೆಯವರು ಮಾಡಿದ್ರೆ ಸಂವಿಧಾನ ವಿರೋಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಅಂತ ಹೇಳ್ತೀರಾ. ಇದೊಂದು ಶೀಲ್ಡನ್ನು ಉಪಯೋಗಿಸ್ಕೊಂಡು ಎಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ. ಸಂವಿಧಾನವೂ ಅಷ್ಟೇ, ಇವ್ರಿಗೆ ಹೆಂಗೆ ಬೇಕೋ ಹಾಗೆ, ಯಾರ ಮೇಲೆ ಬೇಕೋ ಅವ್ರ ಮೇಲೆ ಕೇಸ್ ಹಾಕೋದು, ಅರೆಸ್ಟ್ ಮಾಡಿಸೋದು, ಇದೇ ಆಗೋಯ್ತು. ಸರ್ವಾಧಿಕಾರದ ಮಾತುಗಳು, ಬೆದರಿಕೆ, ಇದೆಲ್ಲ ಅಧಿಕಾರ ಇರೋವರೆಗೂ ಅಷ್ಟೇ. ಕರ್ಮ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ.
ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.